ಸಂಪೂರ್ಣ ಕುಸಿದಿದೆ. ಸಚಿವರ ಅಣತಿಯಂತೆ ಅಧಿಕಾರಿಗಳ ಕಾರ್ಯನಿರ್ವಹಣೆ. ಜೆಕೆ ಕೃಷ್ಣಾರೆಡ್ಡಿ 10% ಕಮಿಷನ್ಗಾಗಿ ಗುತ್ತಿಗೆದಾರರಿಗೆ ಬ್ಲಾಕ್ ಮೇಲ್. ಇದು ಅಭಿವೃದ್ಧಿಯ ಸಾಧನೆಯೇ? ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ವ್ಯಕ್ತಪಡಿಸಿದೆ. ಸಹಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಅವಿಶ್ವಾಸ ಮಂಡನೆಗೆ ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳದೆ ಸಾಬೂಬು ಹೇಳಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದೂರಿದರು. ಚಿಂತಾಮಣಿಯ ಜೆಕೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅವಿಶ್ವಾಸ ನಿರ್ಣಯಕ್ಕೆ ಬೇಕಾದ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಹಲವು ಮನವಿಗಳನ್ನು ನೀಡಿದ್ರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಜಾತ್ರೆ, ವಕ್ಫ್, ಸರ್ವೆ ಇತ್ಯಾದಿಗಳ ನೆಪ ಹೇಳಿಕೊಂಡು ಕಾಲಹರಣ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಬಂದೋಬಸ್ತ್ ನೀಡುವುದಾಗಿ ಹೇಳಿಕೊಂಡು ಹೋಗುತ್ತಿರುವ ಪೊಲೀಸ್ ಅಧಿಕಾರಿಗಳ ನೈಜತೆಯನ್ನು ಪರಿಶೀಲಿಸಲೆಂದು ಸರ್ವೆ ಸ್ಥಳಕ್ಕೆ ಹೋದ್ರೆ ಅಲ್ಲಿಗೆ ಪೊಲೀಸರೇ ಬಂದಿಲ್ಲ. ಪೊಲೀಸರು ಪಕ್ಷಪಾತಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು, ಪೊಲೀಸ್ ಅಧಿಕಾರಿಗಳು ಸ್ವಾತಂತ್ರ್ಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಹಾಗೂ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವುದನ್ನು ಮರೆತು ಹೋಗಿದ್ದು, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದರು. ನಗರ ಹಾಗೂ ತಾಲೂಕಿನಾದ್ಯಂತ ಕಳೆವು ಅಪರಾಧ ಚಟುವಟಿಕೆಗಳಾದ ಬೆಟ್ಟಿಂಗ್ ದಂಧೆ, ಮಟ್ಕ, ಜೂಜು, ಎಸ್ಪೇಟ್, ಐಪಿಎಲ್, ಕೋಳಿ ಪಂದ್ಯ ಇತ್ಯಾದಿಗಳು ಏಕೋ ಸಿಕ್ಕಿಲ್ಲದೆ ನಡೆಯುತ್ತಿದ್ರು. ಪೊಲೀಸ್ ಅಧಿಕಾರಿಗಳು ಮಾತ್ರ ಇದ್ಯಾವುದನ್ನ ಕಂಡು ಕಾಣದಂತೆ ವರ್ತಿಸುತ್ತಿದ್ದು, ಅಪರಾಧ ಚಟುವಟಿಕೆ ನಡೆಸುತ್ತಿರುವವರಿಂದ ಹಣ ವಸೂಲಿ ಮಾಡುವ ದಂಧೆಗೆ ಇಳಿದಿದ್ದು, ಇಂತಹವರನ್ನ ಅಯೋಗ್ಯರೆನ್ನದೆ ಮತ್ತೇನೆನ್ನಬೇಕೆಂದು ಪ್ರಶ್ನಿಸಿದ್ರು. ನಿಜವಾಗಿ ತೊಂದರೆಗೆ ಒಳಗಾದ ಸಾಮಾನ್ಯರು, ರೈತರು ದೂರು ನೀಡಲು ಹೆದರಿಕೊಂಡು ಪೊಲೀಸ್ ಠಾಣೆಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಆದರೆ ರೌಡಿಗಳು, ಗೂಂಡಾಗಳು, ಬೆಟ್ಟಿಂಗ್ ದಂಧೆಕೋರರು ರಾಜಾರೋಷವಾಗಿ ಠಾಣೆಯಲ್ಲಿ ಮೊಕ್ಕಂ ಹೂಡಿ ಪೊಲೀಸರಿಂದಲೇ ರಾಜಾತಿಥ್ಯ ಪಡೆದುಕೊಳ್ತಿದ್ದಾರೆ. ಬಟ್ಲಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅವಳಿ ಕೊಲೆಯ ಹಿಂದೆ ಕೋಳಿ ಪಂದ್ಯದ ಕಮಲಿದೆ. ಈ ಬಗ್ಗೆ ಡಿವೈಎಸ್ಪಿ ಹಾಗೂ ಇತರೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿದ್ದರಿಂದ ಅಪರಾಧಿಗಳೇ ಮೇಲುಗೈ ಸಾಧಿಸಿ ಪರಾರಿಯಾಗಿ ಹಲವಾರು ದಿನಗಳೇ ಕಳೆದಿದ್ರು. ಈ ತನಕ ಅಪರಾಧಿಗಳನ್ನ ಬಂಧಿಸಿಲ್ಲವೆಂದರೆ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಎಂತಹದೆಂಬುದರ ಬಗ್ಗೆ ಅರಿವಾಗುತ್ತದೆ. ಸಚಿವರ ಅಣತಿಯಂತೆ ನಡೆಯುವುದೇ ತಮ್ಮ ಆದ್ಯ ಕರ್ತವ್ಯವೆಂಬಂತೆ ನಡೆದುಕೊಳ್ಳುತ್ತಿರುವುದರಿಂದ ತಾಲೂಕಿನಾದ್ಯಂತ ಪೊಲೀಸ್ ವ್ಯವಸ್ಥೆ ನಿಷ್ಕ್ರಿಯಗೊಂಡಿದ್ದು, ಇದರ ವಿರುದ್ಧ ಜಿಲ್ಲಾ ರಕ್ಷಣಾಧಿಕಾರಿ, ಕೇಂದ್ರ ವಲಯ ಐಜಿಪಿಗೆ ಹಾಗೂ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ದೂರು ನೀಡುತ್ತೇನೆ. ಪರಿಸ್ಥಿತಿ ಸುಧಾರಣೆಯಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿಗಳಲ್ಲಿ 10% ಕಮಿಷನ್ ಹಣವನ್ನು ಗುತ್ತಿಗೆದಾರರಿಂದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಡೆಯುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗಂಭೀರ ಆರೋಪ ಮಾಡಿದರು. ಸಚಿವ ಸುಧಾಕರ್ ನಡೆಸಿದ ಗುದ್ದಲಿ ಪೂಜೆ ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿ. ಈ ವಿಚಾರವಾಗಿ ಗುತ್ತಿಗೆದಾರರು ಸಚಿವರು ತಮ್ಮಿಂದ 10% ಕಮಿಷನ್ ಕೇಳ್ತಿದ್ದಾರೆ ಎಂದು ಹಲವು ಗುತ್ತಿಗೆದಾರರು ನನಗೆ ತಿಳಿಸಿದ್ದು, ಇದಕ್ಕೆ ಯಲವಳ್ಳಿ ಸೊನ್ನೇಗೌಡರೇ ಸಾಕ್ಷಿ. ಒಂದೊಮ್ಮೆ ಕಮಿಷನ್ ಹಣ ನೀಡುತ್ತಿದ್ರೆ ಟೆಂಡರ್ ರದ್ದುಪಡಿಸುವ, ಮರು ಟೆಂಡರ್ ಮಾಡುವುದಾಗಿ ಗುತ್ತಿಗೆದಾರರನ್ನ ಬ್ಲಾಕ್ ಮೇಲ್ ಮಾಡುವ ಮೂಲಕ ಸಚಿವರು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದ್ದು, ಇದು ಅವರ ಅಭಿವೃದ್ಧಿಯ ಸಾಧನೆಯೇ ಎಂದು ಲೇವಡಿ ಮಾಡಿದ್ರು. ನಾನು SSLC ಓದಿಕೊಂಡವನು, ನನಗೆ ಅಭಿವೃದ್ಧಿ ABCD ಗೊತ್ತಿಲ್ಲವೆಂಬುದನ್ನು ಒಪ್ಪಿಕೊಳ್ತೇನೆ. ನಿಮ್ಮಂತೆ ಡಬಲ್ ಡಿಗ್ರಿ ಪಡೆದುಕೊಂಡವನಲ್ಲ. ಏಕೆಂದ್ರೆ A ಎಂದ್ರೆ A ಶೆಡ್ಯೂಲ್ ಚೌಡಾರೆಡ್ಡಿ, B ಎಂದ್ರೆ B ಶೆಡ್ಯೂಲ್ ಬಾಲಾಜಿ ರೆಡ್ಡಿ, C ಎಂದ್ರೆ C ಶೆಡ್ಯೂಲ್ ಸುಧಾಕರ್ ರೆಡ್ಡಿ, D ಎಂದ್ರೆ ಡೀಡ್ ಎಂದರ್ಥ. ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತಮ್ಮದೇ ಎಂಬಂತೆ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಡೀಡ್ ಮಾಡಿಕೊಟ್ಟ ಮಹಾನುಭಾವರಿಗೆ ತಿಳಿದಿರುವಂತಹ ABCDಯ ಜ್ಞಾನ ನನಗೆ ತಿಳಿದಿಲ್ಲವೆಂದು ಹಾಗೂ SSLC ಓದಿಕೊಂಡವನಿಂದ ಎಷ್ಟು ಬಾರಿ ಹೇಳಿಸಿಕೊಳ್ತಿದ್ದೀರಾ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಸಂಸದ ಎಂ ಮಲೇಶ್ ಬಾಬುರನ್ನ ಪ್ರಚೋದಿಸಿ ಕಾರ್ಯಕ್ರಮಕ್ಕೆ ಕಳುಹಿಸಿದ್ದು ಅನಗತ್ಯ ಗೊಂದಲಕ್ಕೆ ಕಾರಣ ನಾನೆಂಬ ಹಿನ್ನೆಲೆಯಲ್ಲಿ ಮಾತನಾಡಿದ್ದೀರಿ. ನಾನು ಶಾಸಕನಾಗಿದ್ದ 10 ವರ್ಷಗಳ ಕಾಲ ಶಿಷ್ಟಾಚಾರವನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೆ. ಅದರಂತೆ ನಡೆದುಕೊಂಡಿದ್ದ ಸಂಸದ ಸೇರಿದಂತೆ ಶಿಷ್ಟಾಚಾರದಡಿ ಬರುವ ಜನಪ್ರತಿನಿಧಿಗಳನ್ನ ಕಾರ್ಯಕ್ರಮಕ್ಕೆ ಮುನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿ ಅವರ ಸೂಚನೆಯಂತೆ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೆ ಎಂದು ಹೇಳಿದರು. ವರದಿ SVM ನ್ಯೂಸ್, ಚಿಂತಾಮಣಿ. ಎಲ್ಲೂ ಕಾನೂನಿಲ್ಲ, ಎಲ್ಲೂ ನಿಯಮಗಳಿಲ್ಲ.
ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲೂ ಇಲ್ಲ. ಇಂಥವ್ರಿಗೆ ಹೇಳೋದು ನಾವು, ಇಂಥ ಅಧಿಕಾರಿಗಳಿಗೆ ಅಯೋಗ್ಯರು ಅಂತ ಹೇಳೋದು. ಬಹುಶಃ ಆ ಅಧಿಕಾರಿ ಯಾರು ಆ ಮಗು ಜನವಾರ ಕಟ್ ಮಾಡಿ ಏನು ಕೆಲಸ ಕೊಟ್ಟಿದ್ದಾನೆ, ಇವನು ಎಲ್ಲೋ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡು ಬಂದಿರತಕ್ಕಂಥವನು ಅಂತ ಹೇಳಬೇಕಾಗ್ತದೆ. ಇವನು ಕರೆಕ್ಟಾಗಿ ಶಾಲಾ ಕಾಲೇಜಿನಲ್ಲಿ ವಿದ್ಯೆಯನ್ನು ಕಲಿತು ಇವನು ಸರ್ಟಿಫಿಕೇಟ್ ತಗೊಂಡಿರೋನಲ್ಲ. ಇವನು ಹಾಗೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಬರ್ತದಲ್ಲ, ಅಂಥ ಸರ್ಟಿಫಿಕೇಟ್ ತಗೊಂಡ್ಬಂದು ಇವತ್ತು ಇಂಥ ಕೆಲಸ ಮಾಡೋಂಥ ಅಯೋಗ್ಯ ಅಂತ ಹೇಳೋದು. ಇಂಥ ಅಯೋಗ್ಯರು ಇವರೊಬ್ಬರೇ ಅಲ್ಲ, ಇಂಥ ಅಯೋಗ್ಯರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಮಗು ಮೊನ್ನೆ ಮಂತ್ರಿಗಳೆಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಗುವನ್ನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ. ನನಗೇನು ಅಂತ ಪರಿಸ್ಥಿತಿ ಇಲ್ಲ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 2 ಬಾರಿ ಅವಕಾಶ ಕೊಟ್ಟಿದ್ದಾರೆ. 10 ವರ್ಷಗಳು ಬಹಳ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಒಂದು ಪಕ್ಷ ಇದೆ, ನನಗೆ ಒಂದು ಚಿಹ್ನೆ ಇದೆ, ನಮ್ಮದೇ ಆದಂಥ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ಕಾರ್ಯಕರ್ತರ ದಂಡಿದೆ. ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ನನಗಿಲ್ಲ. ನಮ್ಮದೇ ಆದಂಥ ಒಂದು ಪಕ್ಷ, ಚಿಹ್ನೆ, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರ ದೊಡ್ಡ ದಂಡಿದೆ. ಸೋತಿರ್ಬೋದು. ನಾನೇನು ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ. ಇವ್ರು ಸೋಲಿದ್ರೆ ಎಲ್ಲರೂ ಸೋಲ್ತಾರೆ. ಇಂದಿರಾ ಗಾಂಧಿನೂ ಸೋಲ್ತಿದ್ದಾರೆ, ಸೋನಿಯಾ ಗಾಂಧಿನೂ ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಎಲ್ಲರೂ ಸೋತಿದ್ದಾರೆ. ಸಿದ್ದರಾಮಯ್ಯ ಸೋತಿದ್ರೆ ಎಲ್ಲರೂ ಸೋತಿದ್ದಾರೆ. ನಾವು ಸೋತಿದ್ದೀವಿ ಅಷ್ಟೇ, ಸದ್ದಿಲ್ಲ. ಆದರೆ ಮಗುನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸರಿ ಇಲ್ಲ. ನಾವು ನಮ್ಮದೇ ಆದಂಥ ಒಂದು ಪಕ್ಷ, ಚಿಹ್ನೆ, ನಮ್ಮ ದಂಡಿದೆ, ದಂಡಿದೆ, ತೊಂದರೆ ಇಲ್ಲ. ಮಗುನಿ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದೇನಿಲ್ಲ. ಆ ಮಗುಗೆ ಏನಾಗಿತ್ತು, ಇವತ್ತು 1 ವರ್ಷದಿಂದ ನಾನು ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ. 1 ವರ್ಷದಿಂದ 3 ಬಾರಿ ಹೊಡೆದಿದ್ದಾರೆ ಮಗುಗೆ. ಎಲ್ಲಿ 3 ಬಾರಿ? ಈಗ ಆಮೇಲೆ ಮಂತ್ರಿಗಳು ಹೇಳ್ತಾರೆ BOಗೆ ಯಾಕೆ ತಗೊಂಡ್ಬರ್ಬೇಕಾಗಿತ್ತು, ಇದಕ್ಕೆ ಇನ್ನೂ 4 ಜನನೇ ಯಾಕೆ ತಗೊಂಡ್ಬರ್ಬೇಕಾಗಿತ್ತು, BOಗೆ ಯಾಕೆ ತಗೊಂಡ್ಬಂದ್ರು? 3/3/2025 ಈ ಮಗುವಿನ ಪೋಷಕರು ದೂರನ್ನ ಕೊಡ್ತಾರೆ BOಗೆ. ಯಾರಿಗೆ? 3/3/2025 ಒಂದು ಪತ್ರವನ್ನ ಕೊಡ್ತಾರೆ BOಗೆ. ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಅಹೋರಾತ್ರಿ ಧರಣಿ ಅಂತ ಇವೆಲ್ಲ ಸುದ್ದಿ ಮಾಡಿದ್ರಿ. ನಾನು ಹೋಗಿದ್ದೆ ಅವಾಗ 6/4/2025. 33 ದಿವಸ ಗ್ಯಾಪ್ ಇದೆ. ಆ 33 ದಿವಸ BO ಏನ್ ಕತೆ ಕಾಯ್ತಾ ಇದ್ರ? ಅವ್ರು ಒಂದು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರ ಮಾಡಿ ವರದಿ ಕೊಡ್ಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? 33 ಅಂದ್ರೆ ಉದ್ದೇಶಪೂರ್ವಕವಾಗಿ ಇವರೆಲ್ಲ ಸೇರ್ಕೊಂಡು ವಿಳಂಬ ಮಾಡಿರ್ತಕ್ಕಂಥದ್ದಕ್ಕೆ ಬೇಜವಾಬ್ದಾರಿ, ನಿರ್ಲಕ್ಷ್ಯತೆ, ಹಾಗಾಗಿ BO ಮೇಲೆ FIR ಆಗಿರ್ತಕ್ಕಂಥದ್ದು. ಸುಮ್ಮನೆ ಗೊತ್ತಿಲ್ಲ 50,000 ರೂಪಾಯಿ ವಸೂಲಿ ಮಾಡಿ ಇವರ ಫೋನ್ ಪೇ ಮಾಡ್ತಾರೆ ಇವ್ರಿಗೆ 30,000. ಪಾಪ ಯಾರಿಗ ಹಸಿವಿಂತೋ ಗೊತ್ತಿಲ್ಲ. ಆ 20,000 ಯಾರೋ ಹಸಿವಾಗಿರ್ತಕ್ಕಂಥವ್ರು ತಿಂದಿರ್ತಾರೆ. 30,000 ಇವ್ರಿಗೆ ಫೋನ್ ಪೇ ಮಾಡ್ತಾರೆ. 30,000 ನಾವು ಕೊಟ್ಟಿದೀವಲ್ಲ, ನೀವ್ ಹೆಂಗ್ ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ? ಅಂದ್ರೆ ಇವ್ರನ್ನ ಧಮಕಿ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ. ಇವ್ರಿಗೆ ಬೆದರಿಕೆ ಹಾಕೊಂಡು ಇವರು ಡಾಕ್ಟರ್ ಹತ್ರ ಹೋಗಿ ಈ ದೃಷ್ಟಿ ಕಳ್ಕೊಂಡಿದೆ, ಇನ್ನು ಕಣ್ಣು ಬರೋದಿಲ್ಲ ನಿಮಗೆ ಅಂತ ಹೇಳಿದಾಗ ಇವರಿಗೆ ಆತಂಕ ಹೆಚ್ಚಾಗಿ ಇವ್ರು ಯಾರು ವಿಳಂಬ ಮಾಡ್ಕೊಂಡು ಬರ್ತಾರಲ್ಲ, ಧಮಕಿ ಹಾಕ್ತಾರಲ್ಲ, ನೀವೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ, ಆಗ ಆತಂಕ ಹೆಚ್ಚಾಕಿದಾಗ ಇವರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಈ FIR ಆಗೋದಕ್ಕೆ ವಿಳಂಬ ಮಾಡುವಂಥದ್ದಕ್ಕೆ ಕೂಡ ಇವ್ರು 4 ಜನ ಕಾರಣ. ಅದಕ್ಕೆ ಈ 4 ಜನ ಮೇಲೆ FIR ಆಗಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವ್ರಿಗೆ ಮಾಹಿತಿ ಕೊರತೆಯಿಂದ ಅವ್ರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾಗಿ ಇವತ್ತು 6 ಜನರ ಮೇಲೆ, ಒಂದು ಟೀಚರ್ ಮೇಲೆ FIR ಆಯಿತು, BO ಮೇಲೆ 33 ದಿನ ಇಟ್ಕೊಂಡು ಏನೂ ವರದಿ ಕೊಟ್ಟಿಲ್ಲ, ಅದಕ್ಕೆ ಅವ್ರ ಮೇಲೆ FIR ಆಯಿತು. ಈ FIR ನೀವು ಪೊಲೀಸ್ ಠಾಣೆಗೆ ಹೋಗ್ಬಾರ್ದು ಅಂತ ಇವ್ರಿಗೆ ಧಮಕಿ ಹಾಕಿ ಆ 4 ಜನ ಇದ್ರಲ್ಲ, ಅದಕ್ಕಾಗಿ ಅವ್ರ ಮೇಲೆ ಕೂಡ FIR ಆಗಿರ್ತಕ್ಕಂಥ. FIR ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಸಚಿವರು ಹೇಳ್ತಾರೆ. ಸಚಿವರು ನೀವು ಈಗ ಕ್ರಮ ಕೈಗೊಳ್ಳೋ ಬದಲು ಸಚಿವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಸಚಿವರು ಕೂಡ ಕೆಲವು ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಸೂಚನೆ ಕೊಡಬೇಕು. ಯಾವಾಗಲೂ ಕೂಡ ರಾಜಕಾರಣ ಮಾಡೋದಲ್ಲ. ಕಣ್ಣು ಕಳ್ಕೊಂಡಿದೆ ಅಂದಾಗ ತಕ್ಷಣ ಅಧಿಕಾರಿಗಳಿಗೆ ಹೇಳ್ಬೇಕಾಗಿತ್ತು,
ನಾನು ಹೇಳಿದ್ದೆ ಯಾವ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಪೊಲೀಸ್ನವ್ರಿಗೆ ಸೆನ್ಸಿಟಿವ್ ಮ್ಯಾಟರ್ ಇಮಿಡಿಯೇಟ್ ಆಗಿ ನೀವು FIR ಮಾಡಿ ಅಂತ ಹೇಳಿದ್ರೆ ಕ್ರಮ ಕೈಗೊಳ್ಳುವಂಥದ್ದು ಬರ್ತಾ ಇರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಈಗ ಕ್ರಮ ತಗೊಳ್ಳಿ ಅಂತ ನೀವು ಹೇಳೋ ಬದಲು ನೀವು ಈ FIR ನ ಇಮಿಡಿಯೇಟ್ ಮಾಡ್ರಿ ಅಂತ ನೀವು ಹೇಳಿದ್ರೆ, ಒಂದ್ ತಿಂಗಳಿಂದನೇ ಹೇಳಿದ್ರೆ ಆಗ್ತಾ ಇತ್ತು. ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಬರ್ತಾ ಇರ್ಲಿಲ್ಲ. ನಿಮ್ಮ ಒತ್ತಡಕ್ಕೆ ಅವ್ರು ಹಾಕಿರ್ಲಿಲ್ಲ. ಇವ್ರ ಒತ್ತಡಕ್ಕೆ ಯಾರು ಅಶೋಕ್ ರೆಡ್ಡಿ ಹೇಳ್ತಾನಲ್ಲ, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನಂತೆ, ಮಿನಿಸ್ಟರ್ ಮಾಡಿಲ್ವೇನ್ರಿ ನಿಮ್ಗೆ, ಬಾಲಾಜಿ ರೆಡ್ಡಿ ಮಾಡಿಲ್ವೇನ್ರಿ ನಿಮ್ಗೆ, ಇನ್ಯಾರು ಹೇಳ್ಬೇಕು ನಿಮ್ಗೆ, ನಾನ್ ನೋಡ್ಕೊಂತೀನಿ ಮಿಕ್ಕಿದ್ದು ನೀವು ಹಾಕ್ಬೇಡ್ರಿ. ಅವ್ರು ಹೇಳ್ತಾನಲ್ಲ, ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನಲ್ಲ. ನಾನು ಆ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದ್ನಲ್ಲ, DYSP ಅವ್ರು ಕೂಡ ನೀವು ಇವ್ರು ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಹಾಕ್ಬೇಡ್ರಿ, ಏನಾದ್ರೂ ಏನಾಗ್ತದೆ ನೋಡೋಣ ಅಂತ ಅವ್ನು ಮುಂದೆನೆ ಹೇಳಿದ್ನಲ್ಲ. ಸಬ್ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ, ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ, DYSP ಕೂಡ ಇದಕ್ಕೆ ವಿಳಂಬ ಮಾಡುವಂತದಕ್ಕೆ ಅವ್ರದ್ದು ಪಾತ್ರ ಇದೆ. ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹುಸಿಯಾಗಿದೆ, ಕುಸಿತ ಆಗಿದೆ. ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ. ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀತರಾಗಿದ್ದಾರೆ. ಎಲ್ಲಿ ಆಚೆ ಹೋದ್ರೆ ನಾವು ಮನೆಗೆ ಬರ್ತೀವೋ ಇಲ್ವೋ ಅನ್ನುವಂತ ಭಯಭೀತರಾಗಿದ್ದಾರೆ. ನಾವು ಕೂಡ 10 ವರ್ಷ ಆಡಳಿತ ಮಾಡಿದ್ದೀವಿ. ಇಂಥ ಪರಿಸ್ಥಿತಿ ಇರಲಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ, ಅನೈತಿಕ ಚಟುವಟಿಕೆ ಎಡೆಮುರಿ ಕಟ್ಟಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೆ ನಾನಿದ್ದಾಗ. ಸರ್, ಈ ಹಿಂದೆ ಚಿಂತಾಮಣಿ ತಹಶೀಲ್ದಾರ್ ನಿಮ್ಮ ವಿರುದ್ಧ ಸರ್ಕಾರಿ ನೌಕರರು ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು. ಇವತ್ತು ಅದೇ ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿಯಿಂದ ನೋಟಿಸ್ ಬಂದಿರುತ್ತೆ, ಕಾನೂನಿಕ ಬರೋದಿಲ್ಲ. ಅಲ್ಲ, ಈಗ ನಾನು ಅದನ್ನೇ ಹೇಳ್ತಾ ಇದ್ದಿದ್ದೆ. ಈಗ ಸುಮಾರು ನಾನು ಹೇಳ್ರಿ, ಇವರೆಲ್ಲ ಒಂದು ಬಡಾವಣೆ ಮಾಡಿದ್ದಾರೆ ಮಂತ್ರಿಗಳು. ಅದಕ್ಕೆ ಅಟ್ಯಾಚ್ ಆಗಿ ಒಂದು ಸರ್ವೆ ನಂಬರ್, ಕೆರೆ ಸರ್ವೆ ನಂಬರ್ಲಿ ಯಾರು ಸೀತಾರಾಮ್ ಶೆಟ್ಟಿನ ಎಂತ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತ ಬಂದ್ಬಿಟ್ಟಿದೆ ಕೆರೆ ಜಮೀನಲ್ಲಿ. ಕೆರೆ ಸರ್ವೆ ನಂಬರ್ ಅಲ್ಲಿ ಸೀತಾರಾಮ್ ಶೆಟ್ಟಿ ಅಂತ ಹೆಂಗ್ ಬರುತ್ತಪ್ಪ? ಕೆರೆ ಇರಬೇಕು, ಎಷ್ಟು ಎಕರೆ ಅಂತ ಇರ್ಬೇಕು, ಎಷ್ಟು ಎಕ್ಸ್ಟೆಂಟ್ ಅಂತ ಇರ್ಬೇಕು. ಸೀತಾರಾಮ್ ಶೆಟ್ಟಿ 2 ಎಕರೆ. ನಾನು ಇದನ್ನ ತೆಗಿಯಯ್ಯ, ಅವ್ರು ತೆಗ್ದಿಲ್ಲ, 1 ವರ್ಷ ಆದ್ರೂ ತೆಗ್ದಿಲ್ಲ. ನಾನ್ ನೋಡ್ರಿ, ನಾನೀಗ ಅವ್ರು ಪ್ರತಿಭಟನೆ ಮಾಡಿದ್ದಕ್ಕೆ ನಾವು ಹೈಕೋರ್ಟಲ್ಲಿ ಹಾಕಿದ್ವಿ. ಹೈಕೋರ್ಟಲ್ಲಿ ಈಗ CEOಗೆ DC ಗೆ ಅವ್ರಿಗೆಲ್ಲ ನೋಟಿಸ್ಗಳು ಬರ್ತದೆ. ಅವ್ರೇನು ಉತ್ತರ ಕೊಡ್ಲಿ, ನೋಡೋಣ. ಅದು ಮುಂದೆ ಏನಾಗ್ತದೆ ನೋಡೋಣ. ನಾನು ಯಾರೇ ಅಧಿಕಾರಿಗಳಾಗಲಿ ಪಾರದರ್ಶಕವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಆ ಪದ ಇವತ್ತು ಬಳಸ್ತೀನಿ, ನಾಳೆನೂ ಬಳಸ್ತೀನಿ, ಮುಂದೆನೂ ಬಳಸ್ತೀನಿ. ನನ್ನ ಮೇಲೆ ಇವ್ರು ಎಷ್ಟು ಹೋರಾಟಗಳು, ಎಷ್ಟು ಪ್ರತಿಭಟನೆಗಳು ಮಾಡ್ತಾರೆ ಮಾಡಲಿ, ನಾನು ನಿಲ್ಸಲ್ಲ. ನಾನು ಆ ಪದ ಅಯೋಗ್ಯ ಅಂತ ಅದೇನು ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ. ಯಾರು ಕೆಲಸ ಮಾಡೋದಿಲ್ಲ ಇವ್ರು ನಾವು ಸಹಜವಾಗಿ ನಾವು ಅಂತೀವಿ, ಯಾರು ಕೆಲಸ ಮಾಡೋದಿಲ್ಲ ಅಯೋಗ್ಯ ಅಂತೀವಿ. ನಾನು ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಯಾವನ್ ಕೆಲಸ ಮಾಡೋದಿಲ್ಲ ಇವಾಗ ನಮ್ಮ ಇನ್ಸ್ಪೆಕ್ಟರ್ ಅವನಿಗೂ ಹೇಳ್ತೀನಿ ಅಯೋಗ್ಯ. ಅಯೋಗ್ಯರು ಎಲ್ಲ ಸೇರ್ಕೊಂಡಿರೋದಿಲ್ಲ. ಇವಾಗ ಅವ್ರು ಬುದ್ಧಿವಂತರಿದ್ರು ಕೂಡ ಇವರು ಅಯೋಗ್ಯರನ್ನಾಗಿ ಮಾಡ್ತಾ ಇರೋದು. ಅದನ್ನ ಅಯೋಗ್ಯರನ್ನಾಗಿ ಮಾಡ್ತಾ ಇರೋದು ಇವರು. ಅನ್ಸ್ಕೊಂಡ್ಲಿ, ನಾವೇನ್ ಮಾಡಕ್ಕಾಗ್ತಾರೆ? ನನ್ನ ಮೇಲೆ ಎಷ್ಟು ಪ್ರತಿಭಟನೆಗಳು ಮಾಡ್ತಾರೆ ಮಾಡಲಿ. ಸಾರ್ವಜನಿಕವಾಗಿ ಸಮಗ್ರವಾಗಿ ಕೆಲಸ ಮಾಡಲಿಲ್ಲ ಅಂದಾಗ, ಪಾರದರ್ಶಕವಾಗಿ ಕೆಲಸ ಮಾಡಲಿಲ್ಲ ಅಂದಾಗ, ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ ಅಂದಾಗ, ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಲ್ಲ ಅಂದಾಗ ನಾವು ಪದಗಳನ್ನು ಬಳಸ್ತೀವಿ. ನಾವು ಎಲ್ಲ ತರ